ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕೃತಿ ಡಿಸೈನ್ಸ್. ಈ ವಿಡಿಯೋದಲ್ಲಿ ನಾನು ಪ್ಯಾಂಟ್ ಕಟ್ ಮಾಡೋದನ್ನು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಮೊದಲು ಬಟ್ಟೆ ನಾನು ನಾಲ್ಕಾಗಿ ಮಡಿಸ್ಕೊಂಡು ಡಬಲ್ ಫೋಲ್ಡ್ ಮಾಡಿ ಕ್ಲೋಸ್ ಇರೋದನ್ನು ನಿಮ್ಮ ಕಡೆ ಹಾಕ್ಕೊಳ್ಳಿ, ಓಪನ್ ಇರೋದನ್ನು ಆ ಕಡೆ ಬಿಡಿ ಸೈಡು. ಈಗ ಪ್ಯಾಂಟ್ನ ಅಗಲ ನೋಡೋಣ. 20 ಬರ್ತಾಯಿದೆ ಪಟ್ಟಿ, ಪ್ಯಾಂಟ್ನ ಪಟ್ಟಿ. ಇದು ಚೂಡಿದಾರ್ ಪ್ಯಾಂಟ್ ಕಟ್ಟಿಂಗ್ ಆಗಿರುತ್ತೆ. ಪ್ಯಾಂಟ್ನ ಪಟ್ಟಿ 20 ಬಂದಿರೋದ್ರಿಂದ ಈಗ ನಾವು ಇದನ್ನು 10 ತೊಗೋಬೇಕಾಗತ್ತೆ. ಓಪನ್ ಸೈಡಿಂದ ಸ್ವಲ್ಪ ಬಿಟ್ಟು ತೊಗೊಂಡಿದ್ದೀನಿ, 2 ಇಂಚಸ್. ಈಗ ಈ ಕಡೆ ನಾವು 10 ಇದನ್ನು ಕರೆಕ್ಟಾಗಿ ನೋಡ್ಕೊಂಡಿದ್ದೀವಲ್ವ, ಈ ಕಡೆ ಉಳಿದಿರೋದಷ್ಟು ನೆಲ್ಗೆಗೆ ಬರುತ್ತೆ ಫ್ರೆಂಡ್ಸ್. ಮತ್ತು ಈಗ ಉದ್ದ ನೋಡ್ಕೋಬೇಕಾಗತ್ತೆ. ಉದ್ದನೂ ಕರೆಕ್ಟಾಗಿ ನೋಡಿಕೊಂಡು ಮೇಲೆ ಮಾರ್ಜಿನ್ಗೂ ಬಿಟ್ಕೊಂಡು ನಾನು ಮೇಲೆ ಒಂದು ಲೈನ್ ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ವಿಡಿಯೋದಲ್ಲಿ ನಾನು ಕರೆಕ್ಟಾಗಿ ನೋಡಿ ಮಾಡ್ತೀನಿ. ಇದು ಕರೆಕ್ಟಾಗಿರೋದು ಪ್ಯಾಂಟ್ ಅಳತೆ. ಮತ್ತು ಕೆಳಗಡೆ ಒಂದು ಲೈನ್ ಇರೋದು ಮಾರ್ಜಿನ್ಗೆ ಬಿಟ್ಕೊಂಡಿರೋದು ಫ್ರೆಂಡ್ಸ್, ಕೆಳಗಿರೋದು. ಈಗ ನಾವು ಇದು ನಿಲ್ಗೆ ಗಿಡದ ಲೆಂತ್ ಎಷ್ಟು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇದು ನನಗೆ ಎಷ್ಟು ಬರ್ತಾಯಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಮಾಮೂಲಿಯಾಗಿ 8, 7.5 ಇದೇ ಥರ ಬರುತ್ತೆ. ನೋಡಿ, ನನಗೆ ಇದು 7 ಬಂದಿದೆ. ನಾನು 7.5 ಇಟ್ಕೊತೀನಿ, ಯಾಕಂದರೆ ಮಾರ್ಜಿನಲ್ಲಿ ಅರ್ಧ ಹೋಗ್ಬಿಡುತ್ತೆ. ಸೊ ಇದಕ್ಕೆ ಮತ್ತೆ ನಾನು 2 ಇಂಚು ಎಕ್ಸ್ಟ್ರಾ ಮೇಲೆ ಇದನ್ನ ಮಾರ್ಜಿನ್ ತೊಗೊಂಡು 2 ಇಂಚಸಷ್ಟು 7.5 ಉದ್ದ ಇಟ್ಕೊಂಡು 2 ಇಂಚಸ್ ಇಟ್ಕೊಂಡಿದ್ದೀನಲ್ವ, ಅಲ್ಲಿ ನಾನು ರೌಂಡಾಗಿ ಮಾರ್ಕ್ ಮಾಡಿಕೊಂಡು ಈಗ ನಿಮ್ಮ ಪ್ಯಾಂಟ್ ಅಳತೆ ನೋಡಿ ಕರೆಕ್ಟಾಗಿ ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಜಿನ್ ಒಂದು ಲೈನು, ಇನ್ನೊಂದು ಫಿಟ್ಟಿಂಗ್ ಒಂದು ಲೈನು ಮಾರ್ಕ್ ಮಾಡ್ಕೊಳ್ಳಿ. ಓಪನ್ ಸೈಡ್ ಇರೋ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ ಬಟ್ಟೆನ ಒಂದ್ಸರಿ. ಕ್ಲೋಸ್ ಇರೋದು ಯಾವಾಗಲೂ ನಿಮ್ಮ ಕಡೆನೇ ಇರಬೇಕು, ಹಾಗಾದರೆ ಕರೆಕ್ಟಾಗಿ ಕಟಿಂಗ್ ಬರುತ್ತೆ. ಇವಾಗ ನೋಡಿ, ನಾನು ನೆಕ್ಸ್ಟ್ ಕಟ್ ಮಾಡ್ತೀನಿ ಮತ್ತು ಪಟ್ಟಿನೂ ತೋರಿಸ್ತೀನಿ. ಮಾರ್ಜಿನ್ಗೆ ಅಂತ ಬಿಟ್ಕೊಂಡಿದ್ದೀನಲ್ಲ, ಇದನ್ನೇ ಮಡ್ಚಿ ಹಾಕಿ ನಾನು 4 ಹೊಲಿಗೆಗಳನ್ನ ಹಾಕ್ತೀನಿ ಪ್ಯಾಂಟ್ ಕೆಳಗೆ ಕಾಲಿಗೆ. ಸೊ ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮತ್ತು ನೀವು ಆ ಲೈನ್ ಮೇಲೇನು 10 ಇಂಚ್ ಇಟ್ಕೊಂಡಿದ್ದೀರಲ್ವ, 20 ಬಂದಿದೆ ನಮ್ಮದು ಪಟ್ಟಿ. ಇದು ಮೇಲೆ 10 ಇಂಚ್ ಇಟ್ಕೊಂಡಲ್ಲಿ ನಾವು ಒಂದು ನಾಚ್ ಹಾಕೋಬೇಕಾಗುತ್ತೆ. ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ನೀವು ಫಾಲೋ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಪ್ಯಾಂಟ್ ಕಟ್ಟಿಂಗ್ ಬರುತ್ತೆ. ಚೂಡಿದಾರ್ ಪ್ಯಾಂಟ್ ಕಟ್ಟಿಂಗು ನೀವು ನೋಡಿ ಒಬ್ಬರೇ ಆರಾಮಾಗಿ ಕಟಿಂಗ್ ಮಾಡ್ಕೋಬೋದು. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಯಾರಾದರೂ ಮೊದಲೇ ಸಲ ನಮ್ಮ ವೀಡಿಯೋ ನೋಡ್ತಿರೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಯಾಕಂದರೆ ಮೊದಲು ನಮ್ಮ ವೀಡಿಯೋ ನಿಮಗೆ ತಲುಪುತ್ತೆ. ನೋಡಿ, ನಾನು ನಾಚ್ ಹಾಕ್ತಾಯಿದ್ದೀನಲ್ವ, ಆ ಥರ ಹಾಕ್ಕೊಳ್ಳಿ. ಇವಾಗ ನೋಡಿ, ಪ್ಯಾಂಟ್ಗೆ ಇಲ್ಲಿ ಕೆಳಗಡೆನೂ ನಾವು ನಾಚ್ ಹಾಕ್ಕೋತಿದ್ದೀವಿ. ಇವಾಗ ನಾವು ನೆಕ್ಸ್ಟ್ ಪಟ್ಟಿನ ನೋಡೋಣ. ನೋಡಿ, ನಾವು ಆವಾಗಲೇ ಪಟ್ಟಿ ಅಳತೆ ತೊಗೊಂಡಿದ್ವಲ್ವ, ಅಗಲವಾಗಿ 20 ಬಂದಿತ್ತು. ಈಗ ಉದ್ದ ಅಳತೆನೂ ತೊಗೋಬೇಕಾಗತ್ತೆ. ಸೊ ಉದ್ದ ನೋಡ್ಕೊಳ್ಳಿ ಮತ್ತು ಅಗಲನೂ ಇನ್ನೊಂದು ಸರಿ ನೋಡ್ಕೊಳ್ಳಿ. ಉದ್ದ ನೋಡಿ 7.5 ಬರುತ್ತೆ. ಆಯ್ತು, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ 7.5 ಬಂದಿದ್ದರೆ ನಾವು ಅರ್ಧ ಇಂಚ್ ಕೆಳಗಡೆ ನಿಲ್ಗೆ ಮಾಡ್ತೀವಲ್ಲ, ಅಲ್ಲಿ ಒಂದು ಅರ್ಧ ಇಂಚ್ ಬೇಕಾಗುತ್ತೆ. 8 ಮೇಲೆ 1.5 ಇಂಚ್ ಬೇಕಾಗುತ್ತೆ ಪಟ್ಟಿಗೆ. ಸೊ ನನಗೆ ಪಟ್ಟಿಗೆ ಕಡಿಮೆ ಬೀಳ್ತಾಯಿದೆ. ನಾನು ಈಗ ಮತ್ತೆ ಎಕ್ಸ್ಟ್ರಾ ಬಟ್ಟೆನ ನಾನು ಹೊಲಿಯುವಾಗ ಆ್ಯಡ್ ಮಾಡ್ಕೊಳ್ತೀನಿ. ಸ್ಟಿಚಿಂಗಲ್ಲಿ ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ನಾನು ಅಗಲ ನೋಡ್ತಿದ್ದೀನಿ ಫ್ರೆಂಡ್ಸ್, 20 ಬರ್ತಾಯಿದೆ. ಈಗ 20 ಕರೆಕ್ಟಾಗಿ ಇಲ್ಲ ನನಗೆ. ಸೊ ಇದಕ್ಕೂ ನಾನು ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ. ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಈಗ ಕಟ್ ಮಾಡಿ ತೋರಿಸ್ತೀನಿ. ಮತ್ತು ಸ್ಟಿಚಿಂಗಲ್ಲಿ ಈಗ ಸ್ಟಿಚ್ ಮಾಡಿಕೊಂಡು ಈಗ ಕರೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ನನಗೆ ಇಷ್ಟೊಂದು ಬಟ್ಟೆ ಕಡಿಮೆ ಬೀಳ್ತಾಯಿದೆ. ಸೊ ಇದು ಬ್ಯಾಕ್ ಪಾರ್ಟಲ್ಲಿ ನಮಗೆ ಹೊಲಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಫ್ರಂಟ್ ಪಾರ್ಟಲ್ಲಿ ಹೊಲಿಗೆ ತೊಗೊಂಡ್ರೆ ನಡೆಯುತ್ತೆ ಫ್ರೆಂಡ್ಸ್. ನೋಡಿ, ನಾನೀಗ ಬಟ್ಟೆ ಅದಕ್ಕೆ ಸರಿಯಾಗಿ ಇಟ್ಕೊಂಡು ಮಾರ್ಜಿನ್ಗೂ ಕೂಡ ಕರೆಕ್ಟಾಗಿ ಇಟ್ಕೊಂಡು ಸೈಡಲ್ಲಿ ಸ್ಟಿಚ್ ಮಾಡಿದಾಗ ಮಾರ್ಜಿನ್ಗೂ ಕರೆಕ್ಟಾಗಿರಬೇಕು. ಆಮೇಲೆ ನಮಗೆ ಕರೆಕ್ಟಾಗಿ 20 ಏನಿದೆ ಅದು ವಿಡ್ತ್ ಬರಲೇಬೇಕಲ್ವ. ಸೊ ಅದಕ್ಕೆ ಅದನ್ನ ಇಟ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಪಟ್ಟಿಗೂ ಸಹ ಕಟ್ ಮಾಡ್ಕೊತೀನಿ, ತೋರಿಸ್ತೀನಿ ನೋಡಿ. ನಾನು ಇವಾಗ ಆ ಥರ ನೀವು ಕಟ್ ಮಾಡ್ಕೊಳ್ಳಿ. ನಿಮ್ಮ ಪ್ಯಾಂಟ್ ಅಗಲನ ಮತ್ತು ಉದ್ದನ ಇನ್ನೊಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಕಟ್ ಮಾಡಿದಾದಮೇಲೆ ಈಗ ನೋಡಿ, ನಾನು ಪಟ್ಟಿಗೆ ತೋರಿಸ್ತಾ ಇದ್ದೀನಲ್ಲ, ಮೇಲೆ ಟೇಪ್ ಇಟ್ಟು ಅಲ್ಲಿ ನನಗೆ ಕಡಿಮೆ ಬರ್ತಾಯಿದೆ. ಸೊ ಅದಕ್ಕೆ ಈ ಥರ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ನಾನು ಆಮೇಲೆ ಅಟ್ಯಾಚ್ ಮಾಡಿಕೊಂಡು ಅದನ್ನು ಜಾಯಿಂಟ್ ಮಾಡ್ಕೊತೀನಿ ಅಷ್ಟಕ್ಕೂ ಪಟ್ಟಿಗೆ ಹಚ್ಚೋಕ್ಕೆ. ನೋಡಿ, ನಾನು ತೋರಿಸ್ತಿದ್ದೀನಲ್ವ, ಈ ಥರ. ಇದೊಂದು ಆದಮೇಲೆ ನೆಕ್ಸ್ಟು ನಮಗೆ ಲಾಡಿ ಬೇಕಲ್ವಾ ಪ್ಯಾಂಟ್ಗೆ. ಸೊ ಅದಕ್ಕೆ ಈ ಥರ ನಾನು ಲೈನಿಂಗ್ ಹಾಕ್ಕೊಂಡು ಕರೆಕ್ಟಾಗಿ ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊತಿದ್ದೀನಿ. ನೀವು ಪ್ಯಾಂಟ್ಗೆ ಆರಾಮಾಗಿ ಡೋರಿನ ಹಾಕ್ಕೋಬೋದು. ನೋಡಿ, ನಾನು ಈ ಥರ ಕಟ್ ಮಾಡ್ತಿದ್ದೀನಲ್ಲ, ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮ್ಗೆ ಅರ್ಥ ಆಗೋ ಥರ ವೀಡಿಯೋ ಹಾಕ್ತೀನಿ.
ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಬಾಯ್.